ಹುಚ್ಚು ಕೆಲ್ಸ ಅಂತ ಅದ್ ಹೇಗ್ ಹೇಳ್ತೀಯ ನಯನಿ? ನಿನ್ಗೆ ಸಹಾಯ ಮಾಡ್ತಿದೀವಿ ಅನ್ಕೋ. ಅನ್ಕೊಳ್ಳೋದೆಲ್ಲ ಏನಿಲ್ಲ. ಏನೇ ಇದ್ರೂ ಅರ್ಥ ಆಗೋ ತರ ಸ್ವಲ್ಪ ಬಾಯ್ ಬಿಟ್ಟು ಹೇಳಿದ್ರೆ ಸಂತೋಷ. ಗಾಯತ್ರಿಕನ್ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ನಯನಿ ಕಷ್ಟಪಟ್ಟು ಪೂಜೆ ಮಾಡಿದ್ರೂನು ಫಲ ಸಿಗದೆ ಇದ್ದಿದ್ದಕ್ಕೆ ಮಹಾನುಭಾವರನ್ನ ಭೇಟಿ ಮಾಡ್ದೆ. ಯಾರು? ಆ ಅಖಂಡ ಸ್ವಾಮಿ ತಾನೆ? ಹೌದು. ತುಳಸಿ ಅಮ್ಮನವ್ರಿಗೆ ಪೂಜೆ ಮಾಡಿದಾಗ ಲೈಟ್ ಬಂತು ಅಂತ ಹೇಳಿದ್ದಕ್ಕೆ ನಮಗ್ ಪೌಡರ್ ಕೊಟ್ರು. ಓಹೋ, ಆ ಪೌಡರೇನಾ ಈ ಪೌಡರು? ನಿನಗೇನೋ ಗೊತ್ತಿರೋರ್ ತರ ಅದೇನಾ ಇದು ಅಂತ ಯಾಕೆ ಕೇಳ್ತಾ ಇದೀಯಾ? ನನ್ಗೆ ಎಲ್ಲ ಗೊತ್ತು. ಆ ವಿಷಯ ನಿಮಗ್ ಗೊತ್ತಿಲ್ಲ. ಒಂದ್ ಸ್ವಲ್ಪ ಸುಮ್ನೆ ರಮ್ಮ, ಅವ್ರಿಗೆ ಹೇಳೋದಿಕ್ ಬಿಡು. ನನಗ್ ಮಾತಾಡಕ್ ಬಿಡಿ ಚಿಕ್ಕಪ್ಪ ಮೊದ್ಲು. ನಾನು ನೀನೇನು ಹೇಳ್ಬೇಡ ಅಕ್ಕ. ಎಲ್ಲಾ ವಿಷಯಕ್ಕೂ ತಲೆ ಹಾಕಿ ಡಿಸ್ಟರ್ಬ್ ಮಾಡ್ತೀಯ. ಯಾವಾಗ್ಲೂ ಹೀಗ್ ಡೈವರ್ಟ್ ಮಾಡ್ತಿರ್ತೀಯ. ಡೈವರ್ಟ್ ಆಗ್ತಿರೋದ್ ನೀವೇ. ಹೇಯ್, ನೀನ್ ಸುಮ್ನೆ ಇರ. ನಿಮ್ಮಿಷ್ಟ. ಆಮೇಲೆ ಬೇಜಾರಾಗೋದ್ ನಿಮ್ಗೆ. ಬಲ್ಲಬಾ, ಅದೇನ್ ಪೌಡರ್ ತಗೊಂಬಂದ್ಯೋ? ಅಮ್ಮನ್ ಮುಖಕ್ಕೆ ಅದೇನ್ ಹಚ್ತೀಯೋ? ಫೋಟೋಗೆ ಅಲ್ವಾ ಹಚ್ಚಿದ್ದು? ಪ್ರಾಣ ಇಲ್ದಿರೋರ್ಗೆ ಏನೇ ಹಚ್ಚಿದ್ರು ಏನೂ ಆಗಲ್ಲ. ಮತ್ತೆ ಗಾಯತ್ರಿ ಮುಖಕ್ಕೆ ಯಾಕೆ ಹಚ್ಚಿದೀರಾ? ಹೌದಲ್ವಾ ಮಾಮ್? ಯಾಕೆ ಹಚ್ಚಿದ್ವಿ? ಏನಂತ ಹೇಳಿ? ಏಯ್, ಭಯ ಪಡ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಅಖಂಡ ಸ್ವಾಮಿ ಕೊಟ್ಟಿರೋ ಪೌಡರ್ ಗಾಯತ್ರಿಕನ್ ಹೆಸರಿಟ್ಕೊಂಡಿರೋ ಈ ಮಗು ಮುಖಕ್ಕೆ ಹಚ್ಚೋದ್ ಮಾತ್ರ ಅಲ್ಲ, ಅಕ್ಕನ್ ಫೋಟೋಗೂ ಹಚ್ಚದ್ಮೇಲೆ ಬೂದಿ ಹಚ್ಚಿರೋ ಈ ಕನ್ನಡಿಯಲ್ಲಿ ಈ ಮಗು ಮುಖ ತೋರ್ಸಿದ್ರೆ ನಿಜವಾದ ಗಾಯತ್ರಿ ದೇವಿಯವರು ಪ್ರಸ್ತುತ ಇರೋ ಜಾಗದ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಅಬ್ಬಾ, ಏನ್ ಹೇಳಿದ್ರು ಆ ಸ್ವಾಮಿ? ಹೊಗಳ್ತೀರಲ್ಲ ಚಿಕ್ಕಪ್ಪ. ಅದ್ ಹಾಗಲ್ಲಮ್ಮ, ಚೆನ್ನಾಗಿ ಹೇಳದ ಅಂತ ಅನ್ನಿಸ್ತು. ಮಗುಗ್ ಯಾವ್ದ್ಯಾವ್ದೋ ಪೌಡರ್ ಹಚ್ಚೋದ್ರಿಂದ ಇನ್ಫೆಕ್ಷನ್ ಆಗಲ್ವಾ? ಏನ್ ಆಗಲ್ಲ ನೇನಿ, ನಥಿಂಗ್ ಟು ವರಿ. ನಿನ್ ಓರ್ಗಿತ್ತಿನೇ ಹೇಳ್ತಿದ್ದಾಳೆ, ಧೈರ್ಯವಾಗಿರು. ಆದ್ರೂ ಹಚ್ಚಿರೋದು ಪೌಡರ್ ಅಲ್ವಾ, ಸುಣ್ಣ ಏನಲ್ವಲ್ಲ. ಗಾಯತ್ರಿ ಉರಿಯೋದಿಕ್ಕೆ, ನಮ್ಮ ಅಕ್ಕಂಗ್ ಬೇಜಾರಾಗೋದಿಕ್ಕೆ. ಅಲ್ಲ, ಇಷ್ಟಕ್ಕೂ ಮಕ್ಕಳ ಮೇಲೆ ಏನ್ ನಿಮ್ ಪ್ರಯೋಗ ಅಂತ? ಫೀಲ್ ಆಗ್ಬೇಡ ವಿಶಾಲ್. ಒಂದ್ ವೇಳೆ ಫೀಲ್ ಮಾಡ್ಕೋಬೇಕು ಅಂದ್ರೂ ಅಯ್ಯೋ ಇಷ್ಟು ದಿನ ಆದ್ರೂ ನನ್ ಹೆತ್ತ ತಾಯಿ ಅಲಿಯಾಸ್ ನಾನ್ ಹೆತ್ತ ಮಗು ಸಿಗ್ಲೇ ಇಲ್ವಲ್ಲ ಅಂತ ಬೇಜಾರ್ ಮಾಡ್ಕೋಬೇಕೆ ಹೊರತು ಸಿಟ್ ಮಾಡ್ಕೋಬಾರ್ದು. ಹಾಗೇನೆ ನಾನ್ ಮಾಡ್ತಿರೋದು ಒಳ್ಳೆ ಕೆಲ್ಸಾನೇ. ಸುತ್ತಿ ಬಳಸ್ದೆ ಒಂದೇ ಮಾತಲ್ಲಿ ನೀವ್ ಮಾಡಕ್ ಹೊರಟಿರೋ ಕೆಲ್ಸ ಏನು ಅಂತ ಹೇಳ್ತೀರಾ? ವೈ ನಾಟ್? ಅಖಂಡ ಸ್ವಾಮಿ ಕೊಟ್ಟಿರೋ ಪೌಡರ್ನ ಗಾಯತ್ರಿಕನ್ ಫೋಟೋಗೆ ಹಾಗೆ ಅವ್ರ ಹೆಸರಿಟ್ಕೊಂಡಿರೋ ಗಾಯತ್ರಿ ಪುಟ್ಟಿ ಮುಖಕ್ಕೆ ಹಚ್ಚದ್ಮೇಲೆ ಇಲ್ನೋಡು, ಇಲ್ಲಿರೋ ಈ ಕನ್ನಡಿಯಲ್ಲಿ ಈ ಮಗುಗೆ ಬಗ್ ನೋಡು ಅಂತ ಹೇಳ್ಬೇಕು. ನೋಡಿದ್ರೆ ಏಯ್, ದೊಡ್ಡ ಮೇಲಿದ್ದಾರೆ ಅಂತ ಗೊತ್ತಾಗುತ್ತೋ? ಹುಚ್ಚ ಬೆಪ್ಪ ಬ್ರೋ ನಿಂಗೆ. ಏಯ್, ಏನೋ ಹಾಗಂತಿದ್ಯಾ? ಇದು ಕನ್ನಡಿನ ನಿನ್ ಮುಖಕ್ಕೆ ನನ್ ಮುಖಕ್ಕೆ ಹಿಡಿದು ನೋಡಿದ್ರು ಏನು ಕಾಣಿಸಲ್ಲ. ಮಾಮ್, ಇವನ್ಗೆ ಮ್ಯಾಟ್ರ ಗೊತ್ತಿಲ್ಲ. ನೀವ್ ಹೇಳಿದ್ರೆ ತಾನೆ ನಮ್ಮೆಲ್ರಿಗೂ ಗೊತ್ತಾಗೋದು. ಆ ಕನ್ನಡಿಗೆ ಬೂದಿ ಹಚ್ಚಿದೀವಿ.
ಬೂದಿನ ವೈ ಕತ್ತೆ ಬಂದು ಅದ್ರ ಮೇಲೆ ಹೊರಳಾಡುತ್ತೋ ಏನೋ. ಇಲ್ಲ ಹಸಿನಿ, ಮಗು ನೋಡ್ಬೇಕಾದ್ರೆ ಆ ಬೂದಿನ ಕೈಯಲ್ಲಿ ಅಳಿಸ್ತಾ ಹೋಗ್ಬೇಕು, ಆಗ ಅದರಲ್ಲಿ ಕಾಣಿಸುತ್ತೆ. ಗಾಯತ್ರಿನಾ? ಏಯ್ ನೀನ್ ಸುಮ್ಮನೆ ಸಾಕು. ಅಯ್ಯ, ಯಾರು ನೋಡಿದ್ರೆ ಅವರೇ ಕಾಣಿಸೋ ತರ ಇದ್ದಿದ್ರೆ ಇಷ್ಟೊಂದು ಪ್ರೋಸೆಸ್ ಹಾಕ್ಬೇಕಿತ್ತು. ಮತ್ತೆ ಯಾರು ಕಾಣಿಸ್ತಾರೆ? ಗಾಯತ್ರಿ ಪುಟ್ಟಿ ನೋಡಿದ್ರೆ ಗಾಯತ್ರಿ ಅಕ್ಕ ಕಾಣಿಸ್ತಾರೆ. ಅದ್ ಹೇಗೆ? ಅದೇ ಅಲ್ವಾ ನಾನು ಆವಾಗ್ಲಿಂದ ಹೇಳ್ತಿದ್ರು, ನೀವು ಕೇಳಿಸ್ಕೊತಾನೆ ಇಲ್ಲ. ಏನ್ ಹೇಳ್ತಿದ್ಯಾ ನಂಗೆ ಅರ್ಥ ಆಗ್ತಿಲ್ಲ ಅಕ್ಕ. ನಾನಿನ್ನೂ ನಿಮಗೆ ಹೇಳೇ ಇಲ್ಲ. ಈಗ ಉಟ್ಕೊಂಡಿರೋ ಸೀರೆ ಬೇರೆ, ಆ ಕನ್ನಡಿಯಲ್ಲಿ ಕಾಣಿಸಿದ ಸೀರೆನೇ ಬೇರೆ. ಆ ಇದಕ್ಕೆಲ್ಲ ಉತ್ತರನ ಅದಕ್ಕಿಂತ ನಮ್ಮ ಮಾಮೆ ಚೆನ್ನಾಗಿ ಹೇಳ್ತಾರೀಗ. ನಮ್ಗೂ ಕೂಡ ಏನೋ ಅರ್ಥ ಆಗ್ತಿಲ್ಲ ಕಣ. ನನಗರ್ಥ ಆಯ್ತು. ನನ್ನ ರೂಮಲ್ಲಿ ಇಟ್ಟಿದ್ದ ಪೌಡರನ್ನ ಈ ಅಧಿಕ ಪ್ರಸಂಗಿ ತೆಗ್ದಿದ್ದಾಳೆ. ಎಕ್ಸಾಕ್ಟ್ಲಿ. ಆಕ್ಚುಲಿ ವಾಟ್ ಹ್ಯಾಪನ್ ಯು ನೋ?